ಕಿತ್ತೂರು ಚೆನ್ನಮ್ಮಾಜಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಅಣ್ಣ ನೀವು ಸರ್ಕಾರ ನೀರಿಗೆ ಇವ್ರು ಮುಂದಕ್ಕೆ ಬಂದೇ ಬರ್ತಾರೆ ಅಶೋಕ ಅಣ್ಣ ಯಾರು ಈ ಕಡೆ ಸ್ವಲ್ಪ ನೋಡ್ರು ಬಂದ್ರೆ ಜೋರ್ ಸೈಡ್ ಆಗಿ ಸ್ವಲ್ಪ ಸೈಡ್ ಆಗ್ಬೇಕು ಅಮ್ಮ ಸ್ವಲ್ಪ ಹಿಂದಕ್ಕೆ ಬರ್ರಿ ಅಮ್ಮ ಪೂಜೆ ಮಾಡಿದ್ಮೇಲೆ ಅವರು ಪೂಜೆ ಮಾಡೋ ತಕ್ಕ ಹೋಗ್ತಾನೆ ಈಗ ಅಷ್ಟು ಇರೋಂಥದ್ದು ಶಾಸಕರು ಜನ ತೆಗಿ ಮುಖ್ಯ ಈಗ ತಾಲೂಕು ಸ್ವಲ್ಪ ಈ ಕಡೆ ಹಂಗೆ ಆ ಕಡೆಯಿಂದ ಹಿಂದಕ್ಕೆ ಬರ್ರಿ ಈ ಕಡೆಗೆ ಮಕ್ಕಾಗ್ರಿ ನೀವು ಉದ್ಘಾಟನವನ್ನ ಉದ್ಘಾಟಿಸಿದಂತ ಸನ್ಮಾನ್ಯ ಶಾಸಕರಾದಂತ ಡಿಜಿ ಶಾಂತನಗೌಡರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಮಾಸಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ತಿಮ್ಮಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ. ಗೊಲ್ರಹಳ್ಳಿಯ ಹಿರಿಯ ನಾಯಕರು ಹಿರಿಯರು ಆದಂತಹ ವರದರಾಜಪ್ಪನವರು ಎಪಿಎಂಸಿಯ ಮಾಜಿ ಅಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಮಾಸ್ರಿ ಅಶೋಕಣ್ಣವರು ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಗೊಲ್ರಹಳ್ಳಿ ಮತ್ತು ಮಾಸ್ರಿಯ ಎಲ್ಲ ನಮ್ಮ ಬಂಧು ಬಾಂಧವರು ಆಮೇಲೆ ರೈತ ಮುಖಂಡರು ನಮ್ಮ ಹೊನ್ನಾಳಿ ತಾಲೂಕು ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂತಹ ವೀರಣ್ಣವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಪಿಡಿಒ ಆದಂತಹ ಶೇಖರ್ ನಾಯ್ಕ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೀನಿ. ಪತ್ರಿಕಾ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಜೊತೆಗೆ ಆರಕ್ಷಕ ಸಿಬ್ಬಂದಿಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಈ ಮುಂದಿನ ಕಾರ್ಯಕ್ರಮವನ್ನ ಹಾಲೇಶ್ವರ್ ನಡೆಸ್ಕೊಳ್ಬೇಕಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದೀಗ ಈ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ನುಡಿಯಾಗಿ ರಾಜ್ಯ ವೀರಶೈವ ಪಂಚಮಸಾಲಿ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶ್ವರ ಪಟ್ಟಣಶೆಟ್ಟಿ ಅವರು ಒಂದೆರಡು ಮಾತುಗಳನ್ನಾಡ್ತಾ ಇದ್ದಾರೆ. ಬರೆಯುವುದಂತಹ ಕ್ಷಣ ಇದು. ಬಹಳ ವರ್ಷದಿಂದ ನಮ್ಮ ಬೇಡಿಕೆ ಇತ್ತು. ಹೊನ್ನಾಳಿ ತಾಲೂಕು ಪಂಚಮಸಾಲಿ ಸಮಾಜದವ್ರ ಬೇಡಿಕೆ ಬಹಳ ವರ್ಷದಿಂದ ಇತ್ತು. ಸುಮಾರು 12-13 ವರ್ಷದಿಂದ ನಾವು ಬೇಡಿಕೆಯನ್ನ ಬಂದಂಥ ಸರ್ಕಾರಗಳಿಗೆ ಕೊಡ್ಕೊಂತಾನೆ ಬಂದಿದ್ವಿ. ಆದರೂ ಕೂಡ ಲೇಟ್ ಆದರೂ ಪರವಾಗಿಲ್ಲ. ಗೊಲ್ರಹಳ್ಳಿಯ ಮತ್ತು ಹೊನ್ನಾಳಿಯ ಹೆಬ್ಬಾಗಿಲಿನ ಎರಡೂ ಸೇತುವೆಗಳ ನಡುವೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಮಾಸಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನಾವು ಪಂಚಮಸಾಲಿ ಸಮಾಜದವರು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮ್ಮ ಬೇಡಿಕೆಯನ್ನ ಇಟ್ಟಾಗ ಹೋದ ವರ್ಷನೇ ನಾವು ಅವರಿಗೆ ನಮಗೆ ಈ ರೀತಿ ನಮಗೆ ಒಂದು ಜಾಗವನ್ನು ಗುರುತಿಸ್ಕೊಡ್ರಿ
ಶಾಸಕರೇ ಅಂತ ಹೇಳಿ ನಮ್ಮ ಪಟ್ಟಣ ಪಂಚಾಯತಿಯಲ್ಲೂ ಕೇಳ್ಕೊಂಡಿದ್ವಿ, ಪುರಸಭೆಯಲ್ಲೂ ಕೇಳ್ಕೊಂಡಿದ್ವಿ. ಶಾಸಕರು ಇಲ್ಲಪ್ಪ ಒಂದು ಸ್ವಲ್ಪ ದಿನ ತಡಿ, ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ, ಒಳ್ಳೆಯ ಕಡೆ ನಾನು ಕೊಡ್ತೀನಿ. ನಿಮ್ಮ ಅಧ್ಯಕ್ಷರು ವೀರಣ್ಣವರು, ಸಾಯಿ ಆಲೇಶ್ ಅವರು ಎಲ್ಲರೂ ಬಂದು ನನ್ನನ್ನು ಭೇಟಿ ಮಾಡಿ ಕೇಳ್ಕೊಂಡಿದ್ದಾರೆ. ಒಳ್ಳೆ ದಿನ ಬರಲಿ, ನಾನು ಕೊಡ್ತೀನಿ ಅಂತ ಅಂದಾಗ ಮಾಸ್ಟರ್ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಕೊಡ್ರಿ, ನಾನು ಅವರಿಗೆ ನಾನು ಮಾತಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಾಂತಮ್ಮನವ್ರು ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಾಗ ಅವರು ಬಹಳ ಹೃದಯಪೂರ್ವಕವಾಗಿ ವೀರಾಡಿ ಕಿತ್ತೂರು ಚೆನ್ನಮ್ಮ ಈ ರಾಷ್ಟ್ರಕ್ಕೆ ಬೇಕಾದಂತ ಮಹಿಳೆ, ಅವರ ಹೋರಾಟ, ಕೆಚ್ಚೆದೆಯ ಹೋರಾಟ, ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಈ ಒಂದು ಕ್ಷಣದಲ್ಲಿ ನಾವು ನೀವೆಲ್ಲ ಭಾಗಿಯಾಗಬೇಕು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲಾ ಸಮಾಜದವರಿಗೂ ಬೇಕಾದಂತಹ ಮಹಿಳೆ ಆಗಿರೋದ್ರಿಂದ ನಾವು ಸರ್ವಾನುಮತದಿಂದ ಮಾಸ್ಟರ್ ಗ್ರಾಮ ಪಂಚಾಯತಿ ಅವರು ನಿಮಗೆ ಆ ಒಂದು ಬೋರ್ಡ್ ಅನ್ನು ಹಾಕೋದಕ್ಕೆ, ಉದ್ಯಾನವನವನ್ನ ಬೋರ್ಡ್ ಅನ್ನು ಹಾಕೋದಕ್ಕೆ ನಿಮಗೆ ಸಹಕರಿಸ್ತೇವೆ ಅಂತ ಹೇಳ್ಬಿಟ್ರು. ಅಕ್ಟೋಬರ್ 23, 2024 ಅಕ್ಟೋಬರ್ 23ಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ತ್ಯಾತ್ರೆಯ ಜೊತೆಗೆ ಯುದ್ಧವನ್ನು ಮಾಡಿ ತ್ಯಾತ್ರೆಯನ್ನ ಕೊಂದಂತಹ 200ನೇ ವರ್ಷದ ಒಂದು ಸವಿ ಸಂದರ್ಭದಲ್ಲಿ ಶಾಸಕರ ಒಂದು ಉಪಸ್ಥಿತಿಯಲ್ಲಿ, ಶಾಸಕರ ಒಂದು ಆಶೀರ್ವಾದದಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಉದ್ಯಾನವನ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಖುಷಿಯನ್ನು ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಶಾಸಕರಿಗೆ ನಾವು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸಾಲದು. ಮೊನ್ನೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ, ನಮ್ಮ ಮಾಸಿಕ ಸಭೆಯಲ್ಲಿ ನಮ್ಮ ಪೇಟೆಯ ಸದಸ್ಯರಾದಂತಹ ಪದ್ಮಾ ಪ್ರಶಾಂತ್ ಅವರು, ಶಾಂತಗೌಡರ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ಪುರಸಭೆ ಕಾರ್ಯಕ್ರಮದಲ್ಲಿ ಪದ್ಮಾ ಪ್ರಶಾಂತ್ ಅವರವರು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರನ್ನ KSRTC ಬಸ್ ಸ್ಟ್ಯಾಂಡಿಗೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಸರ್ವ ಸದಸ್ಯರು, ಪುರಸಭೆಯ ಸರ್ವ ಸದಸ್ಯರು, ಶಾಸಕರು ಎಲ್ಲರೂ ಕೂಡ್ಬಿಟ್ಟು ನಮಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಹೆಸರನ್ನ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಇಡೋದಕ್ಕೆ ನಾವು ನಿಮ್ಗೆಲ್ರಿಗೂ ಸಹಕಾರ ಕೊಡ್ತೀನಿ. ಹೆಸರು ಜೊತೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪುತ್ಥಳಿಯನ್ನು ಕೂಡ ಅಲ್ಲಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದರೆ KSRTC ನಿಗಮದ ಅಧ್ಯಕ್ಷರಿಗೆ, ಸಂಬಂಧಪಟ್ಟ MD ಅವರಿಗೆ, ಸಚಿವರಿಗೆ, ಶಾಸಕರು ದಯಮಾಡಿ ಆದಷ್ಟು ಬೇಗ ಆ ಒಂದು ನಿರ್ಣಯವನ್ನು ನಮಗೆ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷರು, ನಮ್ಮ ಸ್ವಾಮೀಜಿಗಳು, 24 ಜಿಲ್ಲೆಗಳ ಎಲ್ಲ ರಾಜ್ಯ ಪ್ರತಿನಿಧಿಗಳು ಆ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತೇವೆ. ಶಾಸಕರು ಇದಕ್ಕೆ ನಮಗೆ ಈ ರೀತಿ ಸಹಕಾರವನ್ನು ಕೊಡ್ತಾ ಇರಬೇಕು ಅಂತ ತಮ್ಮಲ್ಲಿ ನಾವು ಬೇಡಿಕೆಯನ್ನ ಇಡ್ತಾ, ಈ ಒಂದು ಸಂದರ್ಭದಲ್ಲಿ ತಾಲೂಕಿನಿಂದ ಬಂದಂತ ಎಲ್ಲಾ ನಮ್ಮ ಸಮಾಜ ಬಾಂಧವರಿಗೆ, ವಿವಿಧ ಸಮಾಜದ ಮುಖಂಡರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದು ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೂರಿಗೆ ಬಂದಿದ್ದಾರೆ. ಅದು ನಮಗೆ ಭಾಳ ಹೆಮ್ಮೆ ವಿಚಾರ. ಗ್ರಾಮ ಪಂಚಾಯತ್ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಒಳ್ಳೊಳ್ಳೆ ಗ್ರಾಮದ ಪರದಲ್ಲಿ ಈ ಒಂದು ಅನಾವರಣ ಆಗಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ನಾನು ಸಮಾಜದ ಮತ್ತು ತಾಲೂಕಿನ ಎಲ್ಲ ಬಂಧುಗಳಿಗೂ ಒಂದು ಮನವಿ ಮಾಡ್ತಿದ್ದಾರೆ. ಬರೀ ಇದು ಒಂದು ಫೋಟೋ ವಿಚಾರಕ್ಕೆ ಇದಿಗೆ ನಿಲ್ಲಬಾರ್ದು. ಇದು ಭಾಳ ಪವಿತ್ರವಾದ ಸ್ಥಳ. ಈ ಪವಿತ್ರವಾದ ಸ್ಥಳ ಒಂದು ಕಲ್ಲಿಂದು ರತ್ನಕ್ಕೆ ದೊಡ್ಡ ಕಲ್ಲಿಂದು ಕುದುರೆ ಮೇಲೆ ಸ್ಥಾಪನೆ ಮಾಡಿ ಅದನ್ನು ಇನ್ನೊಂದು ಸಲ ಎಲ್ಲ ಜನರು, ನಮ್ಮ ತಾಲೂಕಿನ ಜನರು ಎಲ್ಲ ಸೇರಿಸಿ ಅದು ಉದ್ಘಾಟನೆ ಮಾಡಿಸಿದ್ರೆ ಅದು ಟೈಮ್ ತಗೊಳುತ್ತೆ. ನಾನು ಬದುಕಿದ್ರೆ ಏನು ಇದು ಪ್ರಾರಂಭ ಮಾಡಿದಿರಿ, ಇದಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತಾರೆ. ನಮ್ಮ ಶಾಸಕರು, ಇದು ಪವಿತ್ರವಾದ ಸ್ಥಳ, ಇದು ಸೇಕ್ರೆಡ್ ಪ್ಲೇಸ್. ಇದನ್ನು ಮೇಂಟೈನ್ ಮಾಡೋದಕ್ಕೆ ಇನ್ನೊಬ್ಬರಿಂದ ಸ್ವಲ್ಪ ಎಲ್ಲ ಕವರ್ ಮಾಡಿ ಯಾವ ಒಳಗೆ ಬರದಾಗೆ
ಅವರು ನಮಸ್ಕಾರ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸಕರನ್ನ ಮದುವೆ ಮಾಡಿಕೊಂಡು ನಾವು ಹಿಂದೆ ಹೇಳಿದ್ರಿ ಆ ಕಡೆ ಭಾಗದಲ್ಲಿ ವಿಶ್ವೇಶ್ವರಯ್ಯನವರ ಮೂರ್ತಿ ಎಲ್ಲ ಮಾಡ್ತೀರಿ ಅಂತ ಹೇಳಿದ್ರಿ. ಇದುವರೆಗೆ ಆಗಿಲ್ಲ. ಇದು ಎರಡೂ ಕಡೆನೂ ಸೈಮಲ್ಟೇನಿಯಸ್ ಆಗಿ ಇವೆರಡೂ ಕಾರ್ಯಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನಗಂತೂ ಭಾಳ ಸಂತೋಷ. ನಾನು ದಿವಸ ಇಲ್ಲೇ 2-3 ಗಂಟೆ ಇಲ್ಲೇ ಇರ್ತೀನಿ. ಬಂದು ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಡು ನನಗೆ ಗೊತ್ತಿದೆ, ಓದಿದ್ದೇನೆ, ನನಗೆ ಗೊತ್ತಿದೆ. ಅದು ಸೈಕಲ್ ಡೇಸ್ ಎಷ್ಟಿದೆ ಅಂತ ನನಗೆ ಗೊತ್ತಿದೆ, ಚರಿತ್ರೆ ಓದಿದ್ದೇನೆ. ಆದ್ದರಿಂದ ಅವ್ರ ಬಗ್ಗೆ ಭಾಳ ಅಭಿಮಾನ ಇದೆ, ಗೌರವ ಇದೆ. ಅದರವರು ವಿನಂತಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಈ ಮೂರ್ತಿಯನ್ನು ಸ್ಥಾಪನೆ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ನಾವು ಚಿತ್ತೂರು ಚೆನ್ನಮ್ಮನ ಕಾರ್ಯಕ್ಕೆ ನಮ್ಮ ಕರ್ಸಿದ್ರು ಸರ್ ಹೊಂದಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಸ್ಟ್ಯಾಚ್ಯೂ ನಮ್ಮ ಹೊನ್ನಾಳಿ ತಾಲೂಕಿನಾಗ ಇದ್ದಿದ್ದಿಲ್ಲ. ಅದೊಂದು ಭಾಳ ನೋವಿತ್ತು. ಎಲ್ಲ ಹಳ್ಳಿಯ ಸದಸ್ಯರಿಗೂ ಶಾಸಕರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ನಮ್ಮ ಹೊನ್ನಾಳಿ ಗಡಿ ದಾಟಿ ಕೊಲ್ಲರಹಳ್ಳಿ ಗಡಿಯಿಂದ ಎಂಟ್ರಿ ಆಗುವಂಥ ಸ್ಥಳಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಉದ್ಯಾನವನ ಅಂತ ನಾಮಕರಣ ಮಾಡಿರೋದ್ರಲ್ಲಿ ಅವ್ರ ಸಹಕಾರ ಬಹಳ ಇದೆ. ಹಾಗಾಗಿ ಶಾಸಕರಿಗೂ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅಧ್ಯಕ್ಷರಿಗೂ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತು. ಇದು ನಮ್ಮ ಶಾಸಕರು ಒಂದು ದಿವಸ ಇದ್ರಾಗೆ ತಾಲೂಕು ಆಫೀಸ್ನಾಗೆ ಮಾಡಿಕೊಡಕ್ ನೋಡ್ರಿ, ನಾವೇನು ಸ್ವಲ್ಪ ಒಂದು 5 ನಿಮಿಷ ಸುಮ್ಮನೆ ಅಂತ ಹೇಳಿದ್ರು. ಕರ್ಕೊಂಡು ಅವ್ರು ಹೇಳ್ದಂಗೆ ನಾವು ಅವತ್ತು ಹೋಗಿ ಪಂಚಾಯತಿಗೆ ರೆಗ್ಯುಲೇಷನ್ ಎಲ್ಲರೂ ಒಪ್ಪಿದ್ರು, ಅಧ್ಯಕ್ಷರಿಂದ ಹೇಳಿದ್ರು, ಎಲ್ಲ ಹಿಂಗೆ ಆಯ್ತು ಅಂತ ಒಪ್ಪಿಕೊಡ್ರು. ಅವ್ರಿಗೆ ಶಾಸಕರಿಗೆ ಬಹಳ ಧನ್ಯವಾದಗಳು. ನಾವು 10-15 ವರ್ಷದಿಂದ ಒಂದು ಎಲ್ಲರ ಪ್ರತಿಮೆ ಮಾಡಬೇಕು, ಒಂದು ಬೋರ್ಡ್ ಹಾಕುವಂತ ಅವಕಾಶ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು. ನಾವು ಆಮೇಲೆ ಇನ್ನೊಂದು ಏನಾಗೈತಿ ಅಂದ್ರೆ ಇಲ್ಲಿ ಶಾಸಕರಿಗೆ ಏನಂದ್ರೆ ಇದೊಂದು ಗಿಡ ನೆಡೋದು ಒಂದು ವ್ಯವಸ್ಥೆ ಸ್ವಲ್ಪ ಫಾರೆಸ್ಟ್ ಇಲಾಖೆಯಿಂದ ಒಂದು ಸ್ವಲ್ಪ ಗಿಡ ಮಾಡಿ ನೆರಳಿನಂತ ವ್ಯವಸ್ಥೆ ಸಣ್ಣ ಗಿಡ ಎತ್ತರ ಬೆಳೆಯಲ್ಲ ಅಂತ ಮಾಡಿಕೊಡ್ಬೇಕು. ಇವತ್ತು ಶಾಸಕರಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ನಟರಾಜಣ್ಣವರು, ಅಶೋಕಣ್ಣವರು, ರಾಜಣ್ಣ, ಹಳದಪ್ಪರು ಅವರೆಲ್ಲರೂ ಪಾಪ ಸಹಕಾರ ಕೊಡೋರು ನಮಗೆ. ಅವ್ರಿಗೂ ನಾವು ವಂದನೆಗಳು. ನಮ್ಮ ಶಾಸಕರು ಬೇರೆ ಕಡೆ ಹೋಗ್ಬೇಕಾಗೈತಿ. ಹಂಗಾಗಿ ಅವ್ರಿಗೆ ನಾವೆಷ್ಟು ಧನ್ಯವಾದ ಹೇಳಿ ಅವ್ರು ಒಂದು 10 ನಿಮಿಷ ಮಾತಾಡಿ ಹೋಗ್ಬೇಕು ಅಂತ ಹೇಳ್ತೇವೆ. ನನ್ನ 2 ಮಾತುಗಳನ್ನು ಮುಗಿಸ್ತೇವೆ. ಜೈ ಹಿಂದ್. ಸನ್ಮಾನಿಸಿದಂತ ಡಿಜಿ ಶಾಂತನಗೌಡರಿಗೆ, ಸನ್ಮಾನ್ಯ ಶಾಸಕರಿಗೆ, ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ತಾಲೂಕು ಸಮಾಜದ ವತಿಯಿಂದ ಸ್ವಲ್ಪ ಹಿಂಗೆ ಸೈಡಿ ಬರ್ರಿ, ಎಲ್ಲ ಸೈಡಿ ಬರ್ರಿ. ಅವನು ಸಾಯಂಕಾಲ ಡೌಟ್ ಸರ್, ಡೌಟ್ ಸರ್, ಸಂಜೆ ಫೋನ್ ಮಾಡ್ಕೊಂಬರೋಣ. ಹಾಗೆ ರೀ ಅಕ್ಕ, ಹಂಗೆ ಇರ್ರಿ. ಹಾಗೆ ರೀ ಹಾಗೆ ರೀ. ಒಂದು ಸಕ ಸರಿ ಸಡಿ ಬೋರ್ಡ್ ಬರಂಗ್ ತೆಗಿಯಪ್ಪ ಎಲ್ಲರೂ. ಬರ್ತ್ ಬರ್ತ್ ಬರ್ರಿ.
ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರಿಗೆ ಹರ 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 ಹರ